ಚಾಮರಾಜಪೇಟೆ ಹಸುವಿನ ಕೆಚ್ಚಲು ಕುಯ್ದಂತ ಘಟನೆಯನ್ನು ಮರೆಮಾಚಕ್ಕೆ ಮುಂಚೆನೆ ಹೊನ್ನಾವರದಲ್ಲಿ ಕೂಡ ಹಸುವಿನ ಕರುವನ್ನ ಕಟ್ ಮಾಡಿರುವಂಥದ್ದು. ರೀತಿ ಕರ್ನಾಟಕದಲ್ಲಿ ಗೋವಿಗಳಿಗೆ ರಕ್ಷಣೆ ಇಲ್ಲ, ಗೋಮಾತೆಗೆ ರಕ್ಷಣೆ ಇಲ್ಲ, ಪುಣ್ಯಕೋಟಿಗೆ ರಕ್ಷಣೆ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸರ್ಕಾರಕ್ಕೆ ಇದು ಯಾವುದು ಕಿವುಡ ಸರ್ಕಾರ ಆಗಿದೆ, ಕಿವುಡು ಕಣ್ಣಿದ್ದ ಸರ್ಕಾರ ಇದೆ. ಇಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರು ಕೂಡ ಈ ಸರ್ಕಾರ ಮತ್ತೆ ಏನೋ ದೊಡ್ಡದಾಗಿ ಸಮಾವೇಶ ಬೇರೆ ಮಾಡ್ತಾ ಇದೆ. ಏನೋ ಗಾಂಧಿಯ ನೆನಪುಗಳಾದ್ರೆ ಇದು ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ಗಾಂಧಿ, ಡೂಪ್ಲಿಕೇಟ್. ಆ ಗಾಂಧಿ ಒರಿಜಿನಲ್ ಅವರು. ಇಲ್ಲಿ ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಡೂಪ್ಲಿಕೇಟ್ ಗಾಂಧಿ. ಈ ಡೂಪ್ಲಿಕೇಟ್ ಗಾಂಧಿಗಳ ಸಮಾವೇಶ. ಸ್ವಾತಂತ್ರ್ಯ ತಂದಿದ್ರು ಆ ಗಾಂಧಿ. ಇವರ ಯಾರು ಈಗಿರುವಂತ ಕಾಂಗ್ರೆಸ್ ಅವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ? ಸೋನಿಯಾ ಗಾಂಧಿ ಮಾಡಿದಾರ, ಅವ್ರು ಇಟಲಿಯಲ್ಲಿದ್ದರು. ರಾಹುಲ್ ಗಾಂಧಿ ಮಾಡಿದಾರ, ಪ್ರಿಯಾಂಕಾ ವಡೇರಾ ಮಾಡಿದಾರ. ಇವರೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್, ಡೂಪ್ಲಿಕೇಟ್ ಗಾಂಧಿ ಹೆಸರು ಬಂದಿದೆ. ಇದರಿಂದ ಕರ್ನಾಟಕದಲ್ಲಿ ಒಂದು ರೀತಿ ಸರ್ಕಾರ ಸತ್ತೋಗಿರೋ ಸರ್ಕಾರ, ಕಿವಿ ಕಣ್ಣು ಏನಿದೆ ಅಂತ ಸರ್ಕಾರ. ಕಾನೂನು ಇಲ್ಲಿ ಗೃಹ ಸಚಿವರು ಯಾರು ಅನ್ನೋದೇ ಅರ್ಥ ಆಗ್ತಾ ಇದೆ. ಎಲ್ಲಾ ಸಚಿವರು ಕೂಡ ಗೃಹ ಇಲಾಖೆಯಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಮತ್ತು ಲಂಚಾವತಾರ, ಭ್ರಷ್ಟಾಚಾರ, ಲಂಚಾವತಾರ ಅಂತೂ ಮಿತಿ ಮೀರಿದೆ. 60% ಕಮಿಷನ್ ಇಲ್ಲದೆ ಏನು ಈ ಸರ್ಕಾರದಲ್ಲಿ ಒಂದು ಫೈಲು ಮೂವ್ ಆಗೈತೆ. 60% ಕಮಿಷನ್ ಇದ್ರೆ ಈ ಸರ್ಕಾರದಲ್ಲಿ ಫೈಲ್ ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆ ಪರಿಸ್ಥಿತಿ ಸರ್ಕಾರದಲ್ಲಿ. ಮತ್ತೊಂದು ವಿಜಯಪುರದ ಕಾರ್ಮಿಕರನ್ನ ಬೀದಿಯಲ್ಲೇ ನಿಲ್ಲಿಸಿ ಹೊಡಿತಾ ಇರುವಂತ ಹೃದಯಪೀಡಾಯಕ ವಿಷಯವನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಅಂದ್ರೆ ಬೀದಿಯಲ್ಲಿ ಇಷ್ಟೆಲ್ಲ ರಾಜಾರಾಶ ಹೊಡಿತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ, ಈ ರಾಜ್ಯದಲ್ಲಿರುವಂತ ರೌಡಿಗಳಿಗೆ, ದರೋಡೆಕೋರರಿಗೆ ಏನ್ ಮೆಸೇಜ್ ಅಂದ್ರೆ ನಿಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನೋದು ಈ ಕಾರ್ಮಿಕರ ನೋಡೋದು ಕೂಡ. ಒಂದ್ ಕಡೆ ಅಧಿಕಾರಿಗಳ ಗುಂಡಾರಿಸಿ ಬ್ಯಾಂಕಲ್ಲಿ ದರೋಡೆ ಮಾಡ್ತಾರೆ, ಇನ್ನೊಂದ್ ಕಡೆ ರಸ್ತೆಯಲ್ಲಿ ಕಾರ್ಮಿಕರನ್ನ ಕಳಿಸ್ತಾರೆ. ಇದೆಲ್ಲವನ್ನ ನೋಡ್ಕೊಂಡು ಸರ್ಕಾರ ಸುಮ್ಮನೆ ಕೂತಿದೆಯಲ್ಲ, ಇದೊಂದು ಕುಂಭಕರ್ಣೆಯಲ್ಲಿ ಹುದ್ದೆ ಮಾಡ್ತಾ ಸರ್ಕಾರ. ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ 20 ತಿಂಗಳಲ್ಲಿ 20 ಹಗರಣಗಳು ಕಾನೂನು ಸುವ್ಯವಸ್ಥೆ ಸರ್ಕಾರವನ್ನ ಯಾರು ನೋಡಕ್ ಸಾಧ್ಯ ಇಲ್ಲ ಅಂತ ಒಂದು ದರಿದ್ರ ಸರ್ಕಾರ. ಸರ್, ಇದು ಸರ್ ಈಗ ಬಿಜೆಪಿ ಜೆಡಿಎಸ್ ಇಂದ 25 ಜನ ಶಾಸಕರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಕ್ಷದಿಂದ ಹೋಗ್ತಿದ್ದಾರೆ ಸರ್ ಕಾಂಗ್ರೆಸ್ಗೆ. ಹೇಳಿದಾರಲ್ಲ ಇವತ್ತು ಮಾತಾಡಿದಾರಲ್ಲ ಸರ್, MP ಪಾಟೀಲ್ ಮಾಡಿದ್ದಾರೆ. ಈಗಾಗಲೇ ಯತ್ನಾಳ್ ಅವರು ಹೇಳಿದ್ದಾರೆ 60 ಜನ ಬಲಂಗಿದ್ದಾರೆ ಅಂತ. ಅವ್ರ ಪಾರ್ಟಿಯಲ್ಲಿ ಅನುದಾನ ಕೊಡದೆ ಎಲ್ಲ MLAಗಳು ಪಾರ್ಟಿ ಬಿಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಅನುದಾನ ಇಲ್ಲ ಅಂತ ಮನೇಲೂ ಕೂಡ ಅವರ CLP ಮೀಟಿಂಗ್ ಗಲಾಟೆ ಆಗಿದೆ. ಮತ್ತೆ ಬಡದಾಟನೂ ಕೂಡ ನಡೀತಾ ಇದೆ. ಅನುದಾನದ ಕೊರತೆಯಿಂದ ಎಲ್ಲರೂ ಕೂಡ ಆತ್ಮಹತ್ಯೆ. MLAಗಳು ಹೇಳಿದ್ದಾರೆ, ಯಾಕೆ ನಾವು ಇಲ್ಲಿ MLA ಆಗಿ ಇರಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಅಂತ ಅವ್ರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇವತ್ತು ಶಾಸಕರಿಗೆ ಅನುದಾನ ಕೊಡದೆ, ಕಾಂಗ್ರೆಸ್ ಶಾಸಕರಿಗೂ ಅನುದಾನ ಕೊಡದೆ ಅವರು ಡೋಲಾಡ್ತಾ ಇದ್ದಾರೆ. ಅವರು ಡಿಸ್ಟರ್ಬ್ ಆಗಿರೋದು ಅವ್ರ ಪಾರ್ಟಿ ನಾವಲ್ಲ. ಅದರಿಂದ ಕಾಂಗ್ರೆಸ್ ಅವ್ರ ಮನೇನ ನೋಡ್ಬೇಕು ಯಾರಾಗಬೇಕು ಅಂತಾರೆ. ಯಾಕೆಂದ್ರೆ ಇಲ್ಲೇ ಒಂದು ಪದ್ಧತಿ ಇದೆಯಲ್ಲ, ಹಿಂದೆ 15 ಜನ ಕಾಂಗ್ರೆಸ್ ಅವರು ಓಡೋಗಿ ಬಿಜೆಪಿ ಬಂದಿರೋದು. ನಾನು ನೆನಪು ಇನ್ನೂ ಹಂಗೆ ಇದ್ದೇನೆ. 2 ವರ್ಷದಿಂದ ಮತ್ತೆ ಮರುಕಳಿಸಬಾರ್ದು ಅನ್ನೋದಂದ್ರೆ ಕಾಂಗ್ರೆಸ್ ಎಚ್ಚರಿಕೆಯನ್ನು ಮಾಡಬೇಕು.